ನಾಳೆ 75th ಬರ್ಡೇ ರಾಜಣ್ಣ ಸಾಹೇಬರದು ಏನು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಮತ್ತು ಗೃಹ ಮಂತ್ರಿ ಅವರು ಮತ್ತು ಅವರ ಜೊತೆಗೆ 17 ಜನ ಏನು ಇನ್ವಿಟೇಷನಲ್ಲಿ ಇದ್ದಾರೆ ಮಿನಿಸ್ಟರ್ಸ್ ಅವ್ರ ಜೊತೆಗೆ ಇನ್ನೊಂದು ಮುಖ್ಯ ಅತಿಥಿಗಳು ಎಲ್ಲ ಸೇರಿ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಪೊಲೀಸ್ ಬಂದೋಬಸ್ತ್ ಕಟ್ಟುನಿಟ್ಟಾಗಿ ಮಾಡಲಾಗಿದೆ. ಸುಮಾರು 1600 ಪೊಲೀಸ್ ಮತ್ತು ಅದರ ಜೊತೆಗೆ 5 ಪ್ಲಾಟೂನ್ DR ಮತ್ತು 10 ಪ್ಲಾಟೂನ್ KSRP ಇವೆಲ್ಲ ಇಟ್ಕೊಂಡು ನಾವು ಬಂದೋಬಸ್ತ್ ಅರೇಂಜ್ ಮಾಡಲಾಗಿದೆ. ಸೊ ಒಟ್ಟು ಜನ ಸಿವಿಲ್ ಆ್ಯಂಡ್ ಹೋಮ್ ಗಾರ್ಡ್ಸ್ ಸೇರಿ 1600, ಅದು ಪ್ಲಸ್ 10 ಪ್ಲಾಟೂನ್ KSRP ಆ್ಯಂಡ್ 5 ಪ್ಲಾಟೂನ್ DR, ಒಟ್ಟು ಸುಮಾರು 2000ರಿಂದ 2100 ತನಕ ಇರ್ಬೋದು. ಸುಮಾರು 1,00,000ರಿಂದ 1,20,000 ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಗ್ರೌಂಡ್ ಕೆಪಾಸಿಟಿನೂ ಅಷ್ಟೇ ಇದೆ. ಸೊ ಅಷ್ಟು ಕೆಪಾಸಿಟಿಗೆ ನಾವು ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಸರ್, ಈಗ ತುಮಕೂರು ಸ್ವಲ್ಪ ಸೆನ್ಸಿಟಿವ್ ಆಗಿದೆ. ಹೇಮಾವತಿ ವಿಚಾರಗಳು ಕೂಡ ಸರ್ಕಾರದಿಂದ ಒಂದಷ್ಟು ಪ್ರೊಟೆಕ್ಟಿವ್ ಆಗಿದೆ. ನಾಳೆ CM ಬರ್ತಾ ಇದ್ದಾರೆ, ಆ ರೀತಿಯಲ್ಲಿ ಯಾವ ಹೆಚ್ಚಿನ ಭದ್ರತೆ? ಸೊ ಸದ್ಯಕ್ಕೆ ಹೇಮಾವತಿ ಕೆಲಸ ನಡೀತಾ ಇಲ್ಲ, ಸ್ಟಾಪ್ ಆಗಿದೆ. ಅದರ ಜೊತೆಗೆ ಸರ್ಕಾರ ಹಂತದಲ್ಲಿ ಒಂದು ಮೀಟಿಂಗ್ ಆಗಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಎಲ್ಲ ಇಲ್ಲಿರುವ ಮುಖಂಡರು ಮತ್ತು ಶಾಸಕರು ಎಲ್ಲರೂ ಜೊತೆ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಬೇಕು ಅಂತ ಇದು ಮಾಡೋದಾಗಿದೆ. ಆ ಹಿನ್ನೆಲೆಯಲ್ಲಿ ಏನು ಈಗ ಅವ್ರ ಡಿಮ್ಯಾಂಡ್ ಏನಿತ್ತು, ಈ ಥರ ಮೀಟಿಂಗ್ ಒಂದು ಆಗಬೇಕು ಅಂತ, ಅದು ಈಗ ಡಿಸೈಡ್ ಮಾಡಲಾಗಿದೆ. ಆಗಿರೋದ್ರಿಂದ ಯಾರೇ ಆಗಲಿ ಈ ಥರ ಧರ್ನಾ ಪ್ರದರ್ಶನ ಆಗಲಿ ಬೇರೆ ಒಂದು ಪ್ರೊಟೆಸ್ಟ್ ಆಗಲಿ ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ತಾಯಿದ್ದೇವೆ. ಆ್ಯಂಡ್ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ. ಆ ಥರ ಏನಾದರೂ ಮಾಡೋಕ್ಕೆ ಹೊರಟಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಪ್ರಿವೆಂಟಿವ್ ಅರೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಸರ್, ತುಮಕೂರು ಹೊರತಾಗಿ ಬೇರೆ ಕಡೆಯಿಂದ ಪೊಲೀಸನ್ನು ಕರೆಸಿದ್ರೆ ಎಷ್ಟು ಜನ ಬಂದಿದ್ದಾರೆ? ಸೊ ತುಮಕೂರಿಂದ ಸುಮಾರು 600 ಜನ ಪೊಲೀಸರಿದ್ದಾರೆ. ಆಚೆ ಕಡೆಯಿಂದ ಸುಮಾರು 600 ಜನ ಪೊಲೀಸರು ಬರ್ತಾಯಿದ್ದಾರೆ. ಸೊ ಮಿಕ್ಕಿದವರು ಹೋಮ್ ಗಾರ್ಡ್ಸು. ಸೊ ಇಷ್ಟು ಜನ ನಾವು ಇಟ್ಕೊಂಡು ಪೊಲೀಸ್ ಡ್ಯೂಟಿ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಸರ್, ಕಾರ್ಯಕ್ರಮದಲ್ಲಿ ಯಾರಾದರೂ CM ಬಂದಂಥ ಸಂದರ್ಭದಲ್ಲಿ ಸೊ ಯಾವುದೇ ಅಹಿತಕರ ಮಾಡಬಾರ್ದು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀವಿ. ಹಾಗೇನಾದರೂ ಮಾಡೋದಿದ್ದರೆ ಅವ್ರ ಮೇಲೆ ಶಿಸ್ತು ಕ್ರಮ, ಕಾನೂನು ಕ್ರಮ ತೊಗೊಳ್ಳಲಾಗುತ್ತೆ. ಇಮಿಡಿಯೇಟಾಗಿ ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಇದರ ಮುಖ್ಯ ವಿಚಾರ ಇನ್ನೊಂದೇನೆಂದರೆ, ನಾಳೆ ಇಡೀ ತುಮಕೂರಾದ್ಯಂತ ಸುಮಾರು 4,500 ವಾಹನಗಳು ಬರ್ತವೆ. ಅದರಲ್ಲಿ 2,000 ಬಸ್ಸಸ್ ಇರ್ತವೆ. ಸೊ ಆಗಿರೋದ್ರಿಂದ ನಾವು ಈಗಾಗಲೇ ಸುಮಾರು 14 ಪಾರ್ಕಿಂಗ್ ಪಾಯಿಂಟ್ಸ್ ಗುರುತಿಸಲಾಗಿದೆ. ಈಗಾಗಲೇ ತಮ್ಮ ಮೀಡಿಯಾ ಬಾಂಧವರೆಲ್ಲರಿಗೂ ಕೊಡಲಾಗಿದೆ ಆ ಡೀಟೇಲ್ಸ್. ಅದರ ಜೊತೆಗೆ ಇಷ್ಟು ವಾಹನಗಳು, ಇಷ್ಟು VIP ಮೂವ್ಮೆಂಟ್ ಇರೋದ್ರಿಂದ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಇರುತ್ತೆ ಸಾರ್ವಜನಿಕರಿಗೆ. ಎಸ್ಪೆಷಲಿ BH ರೋಡ್ ಮತ್ತು ಈ ಹೈಸ್ಕೂಲ್ ಗ್ರೌಂಡ್ ಸುತ್ತಮುತ್ತ ಇರುವ ರೋಡ್ಸ್ ಟ್ರಾಫಿಕ್ ರೆಗ್ಯುಲೇಷನ್ಸ್ ಇರ್ತವೆ. ಸಾರ್ವಜನಿಕರು ಸಹಕರಿಸಿ ದಯವಿಟ್ಟು ಅವರಿಗೆ ಕೊಡಲಾಗಿರುವ ಆಲ್ಟರ್ನೇಟ್ ರೂಟ್ಸ್, ಎಸ್ಪೆಷಲಿ ಶಿವಕುಮಾರ ಸ್ವಾಮಿ ಸರ್ಕಿಲಿಂದ ಕೋತಿತೋಪು ಮತ್ತು ಅಮಾನಕೆರೆ ರೋಡಿಂದ ಕೋಡಿ ಸರ್ಕಿಲಿಂದ ಟುವರ್ಡ್ಸ್ ಶಿರಾ ಗೇಟ್ ಮತ್ತು ಈ ಕಡೆ ಈ ಭಾಗದಲ್ಲಿ ಔಟರ್ ರಿಂಗ್ ರೋಡ್ ಜಾಸ್ತಿ ಬಳಸಿ ಅವರು ಮೂವ್ಮೆಂಟ್ ಮಾಡ್ಕೋಬೇಕಾಗಿರುವಂಥ ವಿನಂತಿ ಮಾಡಲಾಗಿದೆ. ಈಗಾಗಲೇ ಕುಣಿಗಲ್ ಅಂಡರ್ಪಾಸ್ ಬ್ಲಾಕ್ ಆಗಿದೆ ರಿಪೇರಿ ಆಗಿರೋದ್ರಿಂದ ಜನ ಗುಬ್ಬಿ ಸರ್ಕಿಲ್ ಮತ್ತು ಆ ಕಡೆ ಒಳಗಡೆ ಟುವರ್ಡ್ಸ್ ಶಿರಾ ಗೇಟ್ ತನಕ ಏನು 80 ಫೀಟ್ ರೋಡ್ ಇದೆ ಆ ರೋಡ್ ಯೂಸ್ ಮಾಡಬೇಕಂತ ತಿಳಿಸಲಾಗ್ತಾ ಇದೆ. ಸುಮಾರು 1,00,000ರಿಂದ 1,20,000 ತನಕ ನಾವು ವಾಹನಗಳ ಮೇಲೆ ಎಸ್ಟಿಮೇಷನ್ ಮಾಡ್ತಾಯಿದ್ದೀವಿ.